ಡಾರ್ಲಿಂಗ್ ಚಿತ್ರದ ಚಿತ್ರೀಕರಣದ ವೇಳೆ ನಾಯಕ ನಟ ಲೂಸ್ಮಾದ ಯೋಗಿ ಗಾಯಗೊಂಡಿದ್ದಾರೆ. ಅಲೆಮಾರಿ ಚಿತ್ರದ ನಿರ್ದೇಶಕ ಸಂತು ನಿರ್ದೇಶನದ ಡಾರ್ಲಿಂಗ್ ಚಿತ್ರದ ಚಿತ್ರೀಕರಣ ಬಂಬೂ ಬಜಾರ್ನಲ್ಲಿ ನಡೀತಾ ಇತ್ತು. ಇದೇ ವೇಳೆ ಬೈಕ್ ಚೇಸಿಂಗ್ ಸೀನ್ ವೇಳೆ ನಟ ಯೋಗಿ ಬೈಕ್ ಸ್ಕಿಡ್ ಆಗಿ ಕಾಲಿಗೆ ತೀವ್ರ ಪೆಟ್ಟು ಬಿದ್ದಿದೆ. ಇನ್ನೇನು ಕ್ರಿಸ್ಮಸ್ ಬಂದೇ ಬಿಡ್ತು. ಜೊತೆಯಲ್ಲಿ ಹೊಸ ವರ್ಷಾಚರಣೆ ಕೂಡ ಹತ್ತಿರದಲ್ಲೇ ಇದೆ. ಈ ಹಬ್ಬಗಳು ಮತ್ತಷ್ಟು ರಂಗೇರಿಸೋದಕ್ಕೆ ಸ್ಪೆಷಲ್ ಕೇಕ್ಗಳು ಸಿದ್ಧವಾಗ್ತಾ ಇವೆ. ಸಾಲು ಸಾಲಾಗಿ ಬ್ರ್ಯಾಂಡೆಡ್ ಮದ್ಯದ ಬಾಟಲ್ಸ್, ಮತ್ತೊಂದು ಕಡೆ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಸೇರಿದಂತೆ ಡ್ರೈ ಫ್ರೂಟ್ಸ್ ಗಮ್ಮತ್ತು. ಇದೆಲ್ಲವನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಕ್ರಿಸ್ಮಸ್ಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ ತಾಜ್ ವಿವಾಂಟಾದಲ್ಲಿ ಆಯೋಜಿಸಿರುವ ಕೇಕ್ ಮಿಕ್ಸಿಂಗ್ ಪ್ರೋಗ್ರಾಂ ಇದು. ಹಬ್ಬಕ್ಕೆ 1 ತಿಂಗಳು ಮುಂಚಿತವಾಗಿ ಕೇಕ್ ಮಿಕ್ಸಿಂಗ್ ಮಾಡೋದು ಸಂಪ್ರದಾಯ. ಅದರಂತೆ ಬಗೆ ಬಗೆಯ ಕೇಕ್ ತಯಾರಿ ಅದ್ಧೂರಿಯಾಗಿ ನಡೆಯಿತು. A lot of wines, about 40 bottles of wines, liquor like gin, vodka, whiskey, all mixed ಮಾಡಿ keep it for about 40 to 30 days, 30 to 35 days. Nicely it gets soaked. ಇದನ್ನ 1 ತಿಂಗಳ ಕಾಲ ಹಾಗೆ ಬಿಡಲಾಗುತ್ತೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಗೆ ರುಚಿಕರ ಪ್ಲಾಮ್ ಕೇಕ್ ತಯಾರಿಸಲಾಗುತ್ತೆ. ಇದೇ ವೇಳೆ ಜಿಂಜರ್ ಬ್ರೆಡ್ ಮೇಕಿಂಗ್ ಸಹ ನಡೀತು. ರಮ್ ಬಾಟ್ಲ್ ಎಲ್ಲ ಓಪನ್ ಮಾಡಿ ಡ್ರೈ ಫ್ರೂಟ್ಸ್ಗೆ ಮಿಕ್ಸ್ ಮಾಡಿದ್ವಿ, ಗ್ಲವ್ಸ್ ಹಾಕ್ಕೊಂಡು ಎಲ್ಲರೂ, ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ವಿ. ಆ್ಯಂಡ್ ಅದ್ರ ವಾಸನೆ ಎಲ್ಲ ಕುಡಿದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇವಾಗಲೇ ಕ್ರಿಸ್ಮಸ್ ಬಂದ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಒಟ್ನಲ್ಲಿ ಡ್ರಿಂಕ್ಸ್ ಕೇಕ್ ಭರ್ಜರಿಯಾಗಿ ತಯಾರಾಗ್ತಾ ಇದ್ದು ಈ ಬಾರಿಯ ಕ್ರಿಸ್ಮಸ್ ಮಸ್ತ್ ಕಿಕ್ ನೀಡಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇವೆಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.